ನಮಸ್ಕಾರ ಸ್ನೇಹಿತರ. ನಾವೆಲ್ಲರೂ ಜೀವನದಲ್ಲಿ ಸಂಪತ್ತು, ಸುಖ, ಸಂತೋಷ ಎಲ್ಲವನ್ನು ಅನುಭವಿಸುತ್ತಿರುವುದು. ಆದರೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಏನೋ ಖಾಲಿಯಾಗಿದೆ, ಏನೋ ಕೊರತೆ ಇದೆ ಎಂದು ಅನಿಸುತ್ತೆ. ಈ ಕೊರತೆಯ ಹಿಂದಿನ ರಹಸ್ಯವಾದರೂ ಏನು? ಈ ಅನಿಸಿಕೆಯು ಆಧ್ಯಾತ್ಮ ಜ್ಞಾನವಿಲ್ಲದ ಜೀವನದ ಪರಿಣಾಮ. ಆಧ್ಯಾತ್ಮವೇ ಜೀವನದ ಮೂಲವಾದರೂ ಬಹುತೇಕ ಜನರು ಅದನ್ನು ಕಡೆಗಣಿಸುತ್ತಾರೆ. ಮನಸ್ಸಿಗೆ ನೆಮ್ಮದಿ ಬೇಕಾದಾಗ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ದೇವರ ಪೂಜೆ ಮಾಡ್ತೀವಿ. 2-3 ದಿನ ಮನಸ್ಸು ಹಗುರವಾಗುತ್ತೆ, ಆದರೆ ಮತ್ತೆ ಅದೇ ಜೀವನ ಪ್ರಾರಂಭವಾಗುತ್ತೆ. ಇದರಿಂದ ಯಾವುದೇ ಪ್ರಯೋಜನವೂ ಆಗುವುದಿಲ್ಲ. ಹಾಗಾದರೆ ನಿಜವಾದ ಶಾಂತಿಯ ಮಾರ್ಗ ಯಾವುದು? ನಿಜವಾದ ಶಾಂತಿ ಹಾಗೂ ಆತ್ಮ ಸಾಧನೆ ಸಾಧ್ಯವಾಗಬೇಕಾದ್ರೆ ನಾವು ಆಧ್ಯಾತ್ಮವನ್ನು ಹೃದಯಪೂರ್ವಕವಾಗಿ ಅಳವಡಿಸಿಕೊಳ್ಳಬೇಕು. ಕೇವಲ ತೀರ್ಥಯಾತ್ರೆ ಮಾಡೋದು ಅಥವಾ ಆಚರಣೆಗಳನ್ನು ಮಾಡೋದಲ್ಲ. ನಿಜವಾದ ಆಧ್ಯಾತ್ಮಿಕ ಜೀವನ ಶಾಸ್ತ್ರಬದ್ಧವಾದ ಮಾರ್ಗದಲ್ಲಿ ಸಾಗಬೇಕಾಗಿದೆ. ಭಗವದ್ಗೀತೆಯ 16ನೇ ಅಧ್ಯಾಯದ 23-24 ಶ್ಲೋಕಗಳ ಪ್ರಕಾರ ಶಾಸ್ತ್ರ ವಿಧಿಯನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ನಡೆಸಿದ ಸಾಧನೆ ವ್ಯರ್ಥ. ಇದರಿಂದ ಸುಖವೂ ಸಿಗುವುದಿಲ್ಲ, ಸಾಧನೆಯೂ ಸಫಲವಾಗುವುದಿಲ್ಲ, ಮೋಕ್ಷವೂ ದೊರಕುವುದಿಲ್ಲ. ಶುದ್ಧ ಆಧ್ಯಾತ್ಮಿಕ ಜೀವನ ಹೇಗೆ ಸಾಧ್ಯ? ನಾವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವುದೇ ಮೊದಲ ಹೆಜ್ಜೆ. ಈಗ ನಾನು ಹೇಳುವ ಈ ಹಂತಗಳಲ್ಲಿ ಸರಿಯಾದ ಮಾರ್ಗವನ್ನು ಅರಿಯಬಹುದು. ನಿಜವಾದ ಗುರುವಿನಿಂದ ಮಾರ್ಗದರ್ಶನ ಪಡೆಯುವುದು. ಗುರು ಪೂರ್ಣವಾಗಿದ್ದರೆ ಮಾತ್ರ ಜೀವನ ಪರಿಪೂರ್ಣವಾಗುತ್ತೆ. ನಿತ್ಯದ ಜೀವನದಲ್ಲಿ ಭಕ್ತಿಯನ್ನು ಅಳವಡಿಸಿಕೊಳ್ಳುವುದು. ದೇವರ ಭಕ್ತಿ ತೊಂದರೆ ಬಂದಾಗ ಮಾತ್ರವಲ್ಲ, ಪ್ರತಿದಿನವೂ ಅವನ ಸ್ಮರಣೆಯಲ್ಲಿ ಇರಬೇಕು. ಧ್ಯಾನ ಮತ್ತು ಜಪ ಸಾಧನೆ ಮಾಡುವುದು ಇವು ಮನಸ್ಸಿನ ಶಾಂತಿಗೆ ಮತ್ತು ಆಂತರಿಕ ಶಕ್ತಿಗಾಗಿ ಅತ್ಯವಶ್ಯಕ. ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು, ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳ ಅಧ್ಯಯನ ಮಾಡುವುದು. ಇದರ ಪ್ರಾಥಮಿಕ ಅರಿವಿಲ್ಲದಿದ್ದರೆ ನಮ್ಮ ಜೀವನದಲ್ಲಿ ದಾರಿ ತಪ್ಪುವ ಸಾಧ್ಯತೆ ಇದೆ. ನಿತ್ಯ ಧರ್ಮ ಪಾಲನೆ, ಸತ್ಯ, ದಯೆ, ಅಹಿಂಸೆ, ತ್ಯಾಗ, ತಪಸ್ಸು, ಶ್ರದ್ಧೆ ಮುಂತಾದ ಧಾರ್ಮಿಕ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಸಂತೋಷ ಮತ್ತು ಶಾಶ್ವತ ಶಾಂತಿ ಹೇಗೆ ಸಿಗಬಹುದು? ಕೇವಲ ಬಾಹ್ಯ ಆಚರಣೆಗಳು ಹಾಗೂ ಯಾತ್ರೆಗಳ ಮೂಲಕ ಶಾಶ್ವತ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಜೀವನ ಅಂದರೆ ನಮ್ಮ ವಿಚಾರಗಳು, ಸಂಸ್ಕಾರಗಳು ಮತ್ತು ಜೀವನ ಶೈಲಿ ಶುದ್ಧವಾಗಿರುವುದು. ದೇವರನ್ನು ಹೊರಗಡೆ ಹುಡುಕುವುದರ ಬದಲು ನಾವು ಆತ್ಮಜ್ಞಾನ ಮತ್ತು ಭಕ್ತಿಯಿಂದ ಆಪ್ತವಾಗಬೇಕು. ನಿಮ್ಮ ಜೀವನದಲ್ಲಿ ಆಧ್ಯಾತ್ಮದ ಅನುಭವ ಹೇಗಿದೆ? ಇದು ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬದಲಾವಣೆ ತಂದಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.